RK ಕಾಂಪ್ಲೆಕ್ಸ್ಗೆ ನಮ್ ಶ್ಯಾಮ ಬಂದಿದ್ಲಾ? ಹೌದು ಕಣೋ, ಬಂದಿದ್ರು. ಅವತ್ ನಾನು ನಿನಗೆ ಫೋನ್ ಕೂಡ ಮಾಡಿದ್ದೆ, ನೆನ್ಪಿಲ್ವಾ? ಈಗಷ್ಟೇ ನಿಮ್ಮ ವೈಫ್ನ RK ಕಾಂಪ್ಲೆಕ್ಸ್ ಹತ್ರ ನೋಡಿದೆ. ಅವ್ರು ನೋಡಿದ್ಮೇಲೆ ನೀನ್ ನೆನಪಾಗಿ ನಿನಗೆ ಫೋನ್ ಮಾಡಿದೆ. ಹಾ ಹೌದು, ಫೋನ್ ಮಾಡಿದ್ದೆ. ಆದ್ರೆ ನಾನು ಹೇಳಿದ್ನಲ್ಲ, ಅವತ್ತು ಅವಳು RK ಕಾಂಪ್ಲೆಕ್ಸಿಗೆ ಹೋಗಿಲ್ಲ, ಆಶ್ರಮಕ್ಕೆ ಹೋಗಿದ್ಲು ಅಂತ. ಏನೋ ತಪ್ಪಾಗಿರ್ಬೇಕು ಬಿಡು. ಇಲ್ಲ ಕಣೋ, ನಾನು ಕನ್ಫ್ಯೂಷನ್ ಮಾಡ್ಕೊಂಡಿಲ್ಲ. RK ಕಾಂಪ್ಲೆಕ್ಸ್ ರೆಕಾರ್ಡಿಂಗ್ ಸ್ಟುಡಿಯೋ ಹತ್ರ ನಾನು ಇವ್ರನ್ನ ನೋಡಿದೆ. ಇವ್ರು ಬಂದಿದ್ರು ಕಣೋ. ಶ್ಯಾಮ ಯಾಕೆ ಅಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ದಾಳೆ? ಅವಳಲ್ಲಿಗೆ ಬರ್ದೇನೆ ನೀನ್ ಹೇಗೋ ನೋಡ್ತೀಯಾ? ಹೌದು, ನೋಡಿರ್ತಾರೆ ಅಖಿಲ್. ಶ್ಯಾಮನ RK ಕಾಂಪ್ಲೆಕ್ಸ್ ಅಲ್ಲಿ ನೋಡಿರ್ತಾರೆ. ಹೇಗ್ ನೋಡ್ತಾನೆ ಆಂಟಿ? ಅವತ್ತು ಶ್ಯಾಮ ನಿಮ್ ಜೊತೆ ಆಶ್ರಮಕ್ಕೆ ಬಂದಿದ್ಲಲ್ಲ? ಹೌದು ಅಖಿಲ್, ಆಶ್ರಮಕ್ಕೆ ಬಂದಿದ್ಲು. ಆಶ್ರಮದಿಂದ ಮನೆಗೆ ಬರೋವಾಗ ನಾವು RK ಕಾಂಪ್ಲೆಕ್ಸ್ಗೆ ಶಾಪಿಂಗ್ ಅಂತ ಹೋಗಿದ್ವಿ. ಹೌದಕಿಲ್, ನನಗ್ ಡ್ರೆಸ್ ತಗೊಳ್ಳೋದಕ್ಕೆ RK ಕಾಂಪ್ಲೆಕ್ಸ್ಗೆ ಹೋಗಿದ್ವಿ. ಹೌದಾ ಶ್ಯಾಮ, ಶಾಪಿಂಗ್ ಹೋಗಿದ್ರಾ? ಹೌದ್ರಿ, ಶಾಪಿಂಗ್ ಹೋಗಿದ್ವಿ. ಹಾಗಿದ್ರೆ ಆಗ ನಾನು ನಿಮ್ಮನ್ನ ನೋಡಿದೆ ಅನ್ಸುತ್ತೆ. ಇಲ್ಲಿ ತನಕ ಶ್ಯಾಮ ಟೆನ್ಷನ್ ಮಾಡ್ಕೊಂಡಿದ್ಲು ಅಂದ್ರೆ ಖಂಡಿತ ಏನೋ ಕಾರಣ ಇರ್ಲೇಬೇಕು. ಅದೇನೋ ತಿಳ್ಕೋಬೇಕು. ಹಲೋ, ಹಾ ರೆಡಿನಾ? ಓಕೆ, ಬರ್ತಾ ಇದ್ದೀನಿ. ಲೇ, ಸರ್ವಿಸ್ ಸೆಂಟರ್ ಒಂದು ಫೋನ್ ಮಾಡಿದ್ದೆ ಕಣೋ, ಕಾರ್ ರೆಡಿ ಇದೆಯಂತೆ, ನಾನು ಹೊಡ್ತೀನಿ. ಸರಿ ನಡಿ, ಸರ್ವಿಸ್ ಸೆಂಟರ್ ಹತ್ರ ಡ್ರಾಪ್ ಮಾಡ್ತೀನಿ. ಹೋಗಿ ಬರ್ತೀನಿ. ನಮಸ್ತೆ. ನಮಸ್ತೆ. ನಡೆಯೋ. ಸಾರಿ ಅಖಿಲ್ ಅವರೇ, ಹಾಡಿಗೆ ಸಂಬಂಧಪಟ್ಟಿರೋ ಒಂದು ವಿಷಯದಲ್ಲಿ ಮಾತ್ರ ನಿಮಗೆ ಸುಳ್ಳು ಹೇಳದೆ ಇರೋಕ್ಕಾಗ್ತಿಲ್ಲ. ನನ್ನ ಕ್ಷಮಿಸ್ಬಿಡಿ. ಶ್ಯಾಮ ಮತ್ತೆ ಗೌರಮ್ಮನ್ ಮಧ್ಯೆ ಏನೋ ನಡೀತಿದೆ. ಅದೇನೋ ತಿಳ್ಕೊಳ್ಬೇಕು. ಅಯ್ಯಯ್ಯೋ, ಅಖಿಲ್ ಅವರು ಹೊರಗಡೆ ಹೋಗೋ ಟೈಮ್ಗೆ ಸೀನಿದ್ರು. ಏನಾಗುತ್ತೋ ಏನೋ. ಅಖಿಲ್ ಅವ್ರಿಗೆ ಒಂದು 5 ನಿಮಿಷ ಬಿಟ್ಟು ಹೊರಡಕ್ಕೆ ಹೇಳಬೇಕು. ರೀ ರೀ, 1 ನಿಮಿಷ ರೀ, ನಿಲ್ಸಿ ರೀ. ಕೃಷ್ಣ, ಅಖಿಲ್ ಅವರು ಹುಷಾರಾಗಿ ಮನೆಗೆ ಬರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು ಕೃಷ್ಣ. RK ಕಾಂಪ್ಲೆಕ್ಸ್ ರೆಕಾರ್ಡಿಂಗ್ ಸ್ಟುಡಿಯೋ ಹತ್ರ ನಾನು ಇವ್ರನ್ನ ನೋಡಿದೆ. ಇವ್ರು ಬಂದಿದ್ರು ಕಣೋ. ಶ್ಯಾಮ ಹಿಂದೆ ಏನೋ ಮಿಸ್ಟ್ರಿ ಇದೆ. ಆ ಮಿಸ್ಟ್ರಿ ಏನು ಅಂತ ತಿಳ್ಕೋಬೇಕು. ಹೇಗೆ? ಅವಳ ರೂಮ್ಗೆ ಹೋಗಿ ಹುಡುಕಿದ್ರೆ ಆ ಮಿಸ್ಟ್ರಿಗೆ ಸಂಬಂಧಪಟ್ಟಿರೋ ಕ್ಲೂ ಏನಾದ್ರೂ ಸಿಗುತ್ತೇನೋ. ಎಸ್,
ಶ್ಯಾಮ ಏನೋ ಕೆಲಸ ಮಾಡ್ತಿದ್ದಾಳೆ. ಇದೇ ಸರಿಯಾದ ಟೈಮ್ ಅವಳ ರೂಮ್ಗೆ ಹೋಗಿ ಹುಡ್ಕೋದಕ್ಕೆ. ಶ್ಯಾಮ ರೂಮಲ್ಲಿಲ್ಲ. ಇವಳು ರೂಮ್ ಹುಡುಕಿದ್ರೆ ಇವಳು ಟೆನ್ಷನ್ಗೆ ಸಂಬಂಧಪಟ್ಟಿರೋ ಏನಾದ್ರೂ ಕ್ಲೂ ಸಿಗ್ಬೋದು. ಇದೇನು ಐಶ್ವರ್ಯ ಹುಡುಕ್ತಾ ಇರೋದು? ಏನಿರಬಹುದು? ಈಗೇನಾದ್ರೂ ಐಶ್ವರ್ಯ ನನ್ನ ನೋಡಿದ್ರೆ ಅಷ್ಟೇ ಕತೆ. ಏನು ಸಿಗ್ಲಿಲ್ವಲ್ಲ. ಥ್ಯಾಂಕ್ ಗಾಡ್, ಗ್ರೇಟ್ ಎಸ್ಕೇಪ್. ಇದು ಅಖಿಲ್ ರೂಮಲ್ಲಿ ಇದೆಯಲ್ಲ. ಈ ರೆಕಾರ್ಡರ್ಗೂ ಶ್ಯಾಮಂಗೂ ಏನಾದ್ರೂ ಸಂಬಂಧ ಇದೆಯಾ? ಏನೋ ಇರಲೇಬೇಕು. ಏನ್ ತಗೊಳಕ್ ಅಷ್ಟು ಕಷ್ಟಪಡ್ತಿದ್ದಾಳ ಐಶ್ವರ್ಯ? ಶ್ಯಾಮ ರೂಮಲ್ಲಿ ಏನೋ ಹುಡ್ಕುದ್ಲು, ಅದೇನಾದ್ರೂ ಅಖಿಲ್ ರೂಮಲ್ಲಿ ಸಿಕ್ಕಿದ್ಯಾ? ಏನಂತ ನೋಡಿ ಹೇಳ್ತೀರಾ? ಇದು ನಮ್ಗೆ ಶ್ಯಾಮ ಚಿಕ್ಕಮ್ಮ ರೂಮಲ್ಲಿ ಸಿಕ್ತು. ಈ ರೆಕಾರ್ಡರ್ ಅಲ್ಲಿ ಏನಿದೆ ಅಂತ ಈ ಸಲ ಕೇಳಲೇಬೇಕು. ಏನೇ ಆದ್ರೂ ಮಿಸ್ ಮಾಡಬಾರ್ದು.
ಐಶ್ವರ್ಯ ಶ್ಯಾಮ ರೂಮಲ್ಲಿ ಏನ್ ಹುಡ್ಕೋಕ್ ಹೋಗಿದ್ಲು? ಆಮೇಲೆ ಅಖಿಲ್ ರೂಮಿಗೆ ಹೋಗಿ ಏನ್ ಹುಡ್ಕುದ್ಲು? ಈ ಐಶ್ವರ್ಯಗೆ ಏನ್ ಗೊತ್ತಾಗ್ಬೇಕು? ಏನ್ ಮೇಡಮ್, ಎದ್ರಾಗ ಯಾರು ಬರ್ತಿದ್ದಾರೋ ಏನೋ ನೋಡ್ದೆ ಹೀಗ್ ಬರ್ತಿದ್ದೀರಾ? ಅಷ್ಟು ಯೋಚನೆ ಯಾಕೋ? ನಿನ್ನಿಂದನೇ ಬೇಕಾಗಿದ್ದನ್ನ ಬಿಟ್ಟು ಬೇಡ್ದಿರೋದ್ ಯೋಚನೆ ಮಾಡ್ತಾ ಇದ್ದೀನಿ. ಅರ್ಥ ಆಗ್ಲಿಲ್ವಾ? ನನ್ ನಿಜವಾದ ಧ್ಯಾನ ಅಖಿಲ್. ಬೇಡ್ದಿರೋ ಯೋಚನೆ ನೀನು. ಅದನ್ನ ನೀವು ಬದಲಾಯಿಸ್ಕೊಳ್ಳಿ ಅಂದಿದ್ದು. ನಿಮ್ ಮನ್ಸನ್ನ ಬದಲಾಯಿಸ್ಕೊಳ್ಳಿ ಅಂದಿದ್ದು. ನಾನು ಕೂಡ ಅದನ್ನೇ ಹೇಳ್ತಾ ಇದ್ದೀನಿ. ನಾನು ಬದಲಾಗಲ್ಲ ಅಂತ, ನನ್ನ ಮನ್ಸನ್ನು ಬದಲಾಯಿಸಲ್ಲ ಅಂತ. ನನ್ನ ವಿಷಯ ಬಿಡು. ನೀನೇನು ಯಾರಿಗೂ ಗೊತ್ತಿಲ್ದಿರೋ ಹಾಗೆ ಏನೋ ಮಾಡ್ತಿದ್ಯಾ? ನಾನೇನ್ ಮಾಡ್ತಿದ್ದೀನಿ? ನೀನೇನೋ ಮಾಡ್ತಿದ್ಯಾ ಅಂತ, ಏನೋ ಮುಚ್ಚಿಡ್ತಿದ್ಯಾ ಅಂತ ಐಶ್ವರ್ಯಗೆ ಅನುಮಾನ ಬಂದಿದೆ. ಅದಕ್ಕೆ ಅನ್ಸುತ್ತೆ ಐಶ್ವರ್ಯ ನಿನ್ ರೂಮಿಗೆ ಹೋಗಿ ಏನನ್ನೋ ಹುಡುಕ್ತಾ ಇದ್ಲು. ಐಶ್ವರ್ಯ ಅಕ್ಕ ನನ್ನ ರೂಮಿಗೆ ಹೋಗಿ ಹುಡುಕದ್ರಾ? ಹೌದು, ನಿನ್ ರೂಮಲ್ಲಿ ಹುಡುಕಿ ಏನು ಸಿಗ್ಲಿಲ್ಲ ಅಂತ ಅಖಿಲ್ ರೂಮಿಗೆ ಹೋದ್ಲು. ಅಖಿಲ್ ಅವ್ರ ರೂಮಲ್ಲೂ ಹುಡ್ಕುದ್ಲು. ಅಲ್ಲಿ ಸಿಕ್ತು. ಏನ್ ಸಿಕ್ತು? ಏನೋ ಸಿಕ್ತು. ನಿನ್ ರೂಮಲ್ಲಿ ಏನನ್ನು ಹುಡ್ಕುದ್ಲೋ, ಅಖಿಲ್ ಅವ್ರ ರೂಮಲ್ಲಿ ಏನ್ ಸಿಕ್ತೋ ನನಗ್ ಗೊತ್ತಿಲ್ಲ. ಆದ್ರೆ ಅದ್ರಿಂದ ಮಾತ್ರ ನಿನ್ ರಹಸ್ಯ ಯಾವುದೋ ಹೊರಗಡೆ ಬರುತ್ತೆ ಅನ್ನೋದು ನನಗ್ ಚೆನ್ನಾಗಿ ಗೊತ್ತಾಗಿದೆ. ನನ್ನ ಕೈಯಿಂದ ನಿನ್ ಗಂಡನ ಹೇಗೆ ಉಳಿಸ್ಕೊಳ್ಳೋದು ಅನ್ನೋ ಯೋಚನೆನ ಪಕ್ಕಕ್ಕಿಟ್ಟು ಮೊದಲು ನೀನ್ ಮಾಡಿರೋ ತಪ್ಪಿಂದ ನಿನ್ನನ್ನ ನೀನ್ ಹೇಗೆ ಕಾಪಾಡ್ಕೋಬೇಕು ಅಂತ ಯೋಚನೆ ಮಾಡು. ಲಾಸ್ಟ್ ಟೈಮ್ ಕೂಡ ಈ ರೆಕಾರ್ಡರ್ ಅಲ್ಲಿ ಏನಿದೆಯೋ ಕೇಳೋದಕ್ಕೆ ಹೋಗಿ ಮಿಸ್ ಮಾಡ್ದೆ. ಈ ಸಲ ಮಾತ್ರ ಮಿಸ್ ಮಾಡಬಾರ್ದು. ಏನು ವರ್ಕ್ ಆಗ್ತಿಲ್ವಲ್ಲ? ರೆಕಾರ್ಡರ್ ಕಸ್ತಲ್ ಹೋಯ್ತು ಅನ್ಕೊಂಡಿದ್ನಲ್ಲ, ಮತ್ತೆ ಐಶ್ವರ್ಯ ಅಕ್ಕನ ಹತ್ರ ಹೇಗ್ ಬಂತು? ಯಾಕೆ ಆನ್ ಆಗ್ತಿಲ್ಲ? ಸೆಲ್ಗಳಿಲ್ವಾ?
ಶ್ಯಾಮ, ಏನ್ ಶ್ಯಾಮ, ಯಾಕಷ್ಟು ಗಾಬರಿ ಆಗಿದ್ಯಾ? ಏನಾಯ್ತು? ಅದು ಬಾವ, ಅದು ನೀನ್ ಏನೋ ಮಾಡ್ತಿದ್ಯಾ ಅಂತ, ಏನೋ ಮುಚ್ಚಿಡ್ತಿದ್ಯಾ ಅಂತ ಐಶ್ವರ್ಯಗೆ ಅನುಮಾನ ಬಂದಿದೆ. ಅಖಿಲ್ ಅವ್ರ ರೂಮಲ್ಲೂ ಹುಡ್ಕುದ್ಲು. ಅಲ್ಲಿ ಸಿಕ್ತು. ಇದು ಬಾವ ನಡೆದಿದ್ದು. ಅಕ್ಕ ಸೆಲ್ಸ್ ಹಾಕಿ ಅದ್ರಲ್ಲಿರೋದನ್ನ ಕೇಳಿಸ್ಕೊಂಡ್ರೆ ನನ್ ಕತೆ ಮುಗ್ದ ಹಾಗೆ. ನೀನ್ ಟೆನ್ಷನ್ ಮಾಡ್ಕೋಬೇಡ, ನಾನು ನೋಡ್ಕೋತೀನಿ. ಐಶ್ವರ್ಯ, ಏನು? ನಾವು ಅರ್ಜೆಂಟಾಗಿ ಹೊರಗಡೆ ಹೋಗ್ಬೇಕು. ಎಲ್ಲಿಗೆ? ಎಲ್ಲಿಗೆ ಅಂತ ಆಮೇಲೆ ಹೇಳ್ತೀನಿ. ಬಾ, ತುಂಬಾ ಅರ್ಜೆಂಟು. ಏನಷ್ಟು ಅರ್ಜೆಂಟ್? ತುಂಬಾ ಇಂಪಾರ್ಟೆಂಟ್ ಕೆಲಸ ಇದೆ ಐಶ್ವರ್ಯ, ಹೇಳ್ತೀನಿ ಬಾ. 10 ನಿಮಿಷ ಇರು. ಅರ್ಜೆಂಟ್ ಅಂತ ಹೇಳಿದ್ನಲ್ಲ, ಅರ್ಥ ಮಾಡ್ಕೋಬೇಕು ತಾನೆ. ಬಾ ಬಾ. ಎಲ್ಲಿಗೆ? ಅಬ್ಬಾ, ಏನ ಅರುಣ್ ಇದು? ಯಾಕೆ ಹೀಗೆ ಹೇಳ್ಕೊಂಡು ಹೋಗ್ತಿದ್ಯಾ? ನನ್ನನ್ನು ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ ಹೇಳು. ಅದೇ ಐಶ್ವರ್ಯ, ನಮ್ಮ ಬಿಲ್ಡಿಂಗ್ ಸಂಬಂಧಪಟ್ಟಿರೋ ಪ್ಲಾನ್ ರೆಡಿ ಆಗಿದೆ ಅಂತ ಇಂಜಿನಿಯರ್ ಫೋನ್ ಮಾಡಿದ್ರು. ಪ್ಲಾನ್ ತಗೊಂಡು ಸೈಟ್ ಹತ್ರ ಬರ್ತಿದಾರಂತೆ. ಆ ಪ್ಲಾನ್ ಓಕೆ ಮಾಡಬೇಕಾಗಿರೋದು ನೀನೇ ಅಲ್ವಾ? ಅದಕ್ಕೆ ನಡಿ, ಬಾ ಬಾ. ಅರುಣ್, ಹತ್ತು. ಏನಿದು ಅಷ್ಟು ಬೇಗ ಈ ರೆಕಾರ್ಡರ್ಗೋಸ್ಕರ ಬಂದಿದ್ಯಲ್ಲ? ಇದ್ರಲ್ಲೇನಾದ್ರೂ ಸೀಕ್ರೆಟ್ ಇದೆಯಾ? ಪ್ಲೀಸ್ ಮೇಡಮ್, ಅದನ್ನ ನನಗೆ ಕೊಟ್ಬಿಡಿ. ನೋ 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 ಕೊಡಲ್ಲ. ಐಶ್ವರ್ಯ ನಿನ್ ರೂಮಲ್ಲಿ ಹುಡ್ಕೋದು, ಆಮೇಲೆ ಅಖಿಲ್ ರೂಮಲ್ಲಿ ಹುಡ್ಕೋದು, ಅಖಿಲ್ ರೂಮಲ್ಲಿ ಐಶ್ವರ್ಯಂಗೆ ಏನೋ ಸಿಗೋದು, ಈಗ ನೀನ್ ಹೀಗೆ ಬಂದು ಈ ರೆಕಾರ್ಡರ್ ತಗೊಳ್ಳೋದು, ಇದೆಲ್ಲದ್ರ ಹಿಂದೆ ಏನೋ ಸ್ಟೋರಿ ಇದೆ ಅನ್ಸುತ್ತೆ. ಆಹಾ, ಆ ಸ್ಟೋರಿ ಏನು ಅಂತ ತಿಳ್ಕೊಂಡ್ರೆ ನಿನ್ ಜುಟ್ಟು ನನ್ ಕೈಗೆ ಸಿಗುತ್ತೆ. ತಿಳ್ಕೊತೀನಿ. ಈ ರೆಕಾರ್ಡರ್ ಅಲ್ಲಿ ಏನಿದೆಯೋ ಕೇಳಿ ಆ ಸ್ಟೋರಿ ಏನೋ ಪೂರ್ತಿ ತಿಳ್ಕೊತೀನಿ. ಏಯ್, ಇಲ್ಲಿ ಕೊಡಿಲಿ. ನಾನ್ ಕೊಡಲ್ಲ. ಕೊಡು ಶ್ಯಾಮ. ನಾನ್ ಕೊಡಲ್ಲ. ಶ್ಯಾಮ ಕೊಡು, ಕೊಡು ಶ್ಯಾಮ. ಬಿಡಿ, ಇದು ಕೊಡು ಶ್ಯಾಮ. ಈ ಶ್ಯಾಮ ಕೊಡಲ್ಲ. ಕೊಡು ಅಂತ ಹೇಳ್ತಿಲ್ವಾ? ನಾನು ಕೊಡು ಶ್ಯಾಮ. ಕೊಡಲ್ಲ. ಶ್ಯಾಮ ಕೊಡು. ಬಿಡಿ, ಕೊಡು. ಬಿಡಿ ಶ್ಯಾಮ ಕೊಡು ಶ್ಯಾಮ. ಬಿಡಿ ಇದನ್ನ. ಬಿಡಿ ಮೇಡಮ್. ಅಮ್ಮ, ಏ ನಿಂತ್ಕೋ. ಶ್ಯಾಮ ಬಗ್ಗೆ ಏನಾದ್ರೂ ಕ್ಲೂ ಸಿಗುತ್ತೆ ಅನ್ಕೊಂಡ್ರೆ ಮಿಸ್ ಆದ್ಲು. ಅಮ್ಮ, ಬೇಗ ಇದನ್ನ ಯಾರಿಗೂ ಸಿಕ್ತಿದ್ದ ಹಾಗೆ ದೂರ ಎಸಿಬೇಕು. ಬ್ಯಾಕ್ ಗೇಟ್ ಹತ್ರ ಹೋಗಿ ಇದನ್ನ ಎಸಿತೀನಿ.